ಕೆಆರ್ಪೇಟೆ ಪಟ್ಟಣದ ಲೋಕೇಶ್ ಬುಕ್ ಹೌಸ್ ಬಳಿ ಕೆಪಿಎಸ್ ಶಾಲೆ ಸಮೀಪ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅಭಿಮಾನಿಗಳ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಇತ್ತೀಚೆಗೆ ನಿಧನರಾದ ಸಾಲುಮರದ ತಿಮ್ಮಕ್ಕರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವೇದಿಕೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇದಿಕೆಯಲ್ಲಿ ಆರ್ಟಿಒ ಮಲ್ಲಿಕಾರ್ಜುನ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಸ್ ಅಂಬರೀಶ್, ಕೆಬಿಸಿ ಮಂಜುನಾಥ್, ತಾಲ್ಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಗ್ರಹಾರ ಬಾಚಹಳ್ಳಿ ಎಬಿ ಕುಮಾರ್, ಪುರಸಭಾ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಹೆತ್ತಾರ್ ಲೋಕೇಶ್ ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ಗಡಿ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ನಾಡು ನುಡಿ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ಹೋರಾಟಗಾರರ ಮೇಲೆ ಗಡಿ ಭಾಗದಲ್ಲಿ ಹಲ್ಲೆ ಆಗ್ತಾ ಇರೋ ವಿಚಾರ ನಿಮಗೆಲ್ಲ ಗೊತ್ತಿದೆ. ಇವತ್ತು ಬೆಳಗಾವಿನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಂತ ಕನ್ನಡಿಗರ ಮೇಲೆ ಚಾಕು ಇರ್ತಾದಂತ MESನವರು ಚಾಕು ಇರ್ತಾದಂತ ಸಂದೇಶ ನಿಮ್ಮೆಲ್ಲ ಕಣ್ಮುಂದೆ ಇದೆ. ಆ ದೃಷ್ಟಿಯಿಂದ ನಮ್ಮ ನಾಡು ನುಡಿ ಗಡಿ ಜಲ ನೆಲವನ್ನ ರಕ್ಷಣೆ ಮಾಡುವಂತ ಕೆಲಸ ನಿಮ್ಮೆಲ್ಲರಿಂದಲೂ ಆಗಬೇಕು. ವಿಶೇಷವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಮೆರುಗು ಕೊಟ್ಟಂತ ಒಂದು ಸಂಘಟನೆ ಅಂದ್ರೆ ಆಟೋ ಚಾಲಕರು ಮತ್ತು ಮಾಲೀಕರು. ಇವತ್ತು ನಮ್ಮ ತಾಲೂಕಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹಣ್ಣಿನ ವ್ಯಾಪಾರಿಗಳು ಅವ್ರಿಗೆ ಬೆಂತಟ್ಟುವಂತ ಕೆಲಸ ನಾವು ನಿಮ್ಮ ಜೊತೆ ಇದ್ದೀವಿ. ಕನ್ನಡ ಪರ ಸಂಘಟನೆಗಳ ಜೊತೆ ಒಂದು ಕನ್ನಡ ಮತ್ತು ಸಂಸ್ಕೃತಿಯನ್ನ ನೆಲ ಮತ್ತು ಜಲವನ್ನ ರಕ್ಷಣೆ ಮಾಡುವಲ್ಲಿ ನಾವು ನಿಮ್ಮ ಕೈ ಜೋಡಿಸ್ತೀವಿ ಒಂದು ಸಂದೇಶವನ್ನು. ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಏರ್ಪಾಡು ಮಾಡಿದ್ದು, ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ HD ಮಂಜಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಂತಹ RTO ಸಂಘದ ರಾಜ್ಯಾಧ್ಯಕ್ಷ 15 ವರ್ಷ ಆಯಿತು ಇಲ್ಲಿ ಕನ್ನಡ ರಾಜ್ಯೋತ್ಸವನ ಈಗ ತಾನೇ ಅಂಬರೀಷ್ ಅಣ್ಣ ಹೇಳ್ತಾ ಇದ್ರು, ಇನ್ನೊಂದು 25 ಜನ ಉಳಿದಿರ್ಬೇಕು ಮಂಜಣ್ಣ ನಿಮಗೆ ಅಂತ. ಅಂದರೆ ಅವರು ಕನ್ನಡ ಅಭಿಮಾನ. ಇಲ್ಲಿ ಏನು APJ ಕಲಾಂ ಅಬ್ದುಲ್ ಬಳಗನ ಕಟ್ಟಿ
ಇವತ್ತು 15 ವರ್ಷಗಳ ಕಾಲ ಅವರು ನಿರಂತರವಾಗಿ ಕನ್ನಡ ಅಭಿಮಾನ, ದೇಶಾಭಿಮಾನ ಅನ್ನೋದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಪ್ರತಿ ವರ್ಷ ಕೂಡ ನಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡ್ತಾ ಇರ್ತಾರೆ. ಅವರ ಒಂದು ಕಳಕಳಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಕನ್ನಡಕ್ಕೋಸ್ಕರ ಅಂತಲ್ಲ, ಅವರು ಮೊನ್ನೆ ತಾನೇ ಒಂದು ಪ್ರವಾಸಕ್ಕೆ ಕರ್ಕೊಂಡೋದ್ರು ಕೂಡ ಆ ಒಂದು ಬಳಗದ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಅಂದರೆ ಕನ್ನಡಾಭಿಮಾನ, ದೇಶಾಭಿಮಾನ, ನಾವೆಲ್ಲರೂ ಕೂಡ ಈ ಕನ್ನಡ ನಾಡಿನ ಜಲ, ನಾವಿಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಒಂದು ದೇಶಾಭಿಮಾನ, ಕನ್ನಡಾಭಿಮಾನವನ್ನು ಪ್ರತಿ ವರ್ಷ ಕೂಡ ಬುಟ್ಟಿ ಬೆಳೆಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ವೇದಿಕೆ ಮುಖಾಂತರ APJ ಅಬ್ದುಲ್ ಕಲಾಂ ಬಳಗದ ವತಿಯವರಿಗೆ ತಮ್ಮ 70ನೇ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿತ್ಯ ಜಯಂತ್ಯೋತ್ಸವಗಳನ್ನು, ಕನ್ನಡ ರಾಜ್ಯೋತ್ಸವವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನವೆಂಬರ್ ತಿಂಗಳು ಕನ್ನಡ ರಾಜ್ಯೋತ್ಸವಗಳನ್ನು ಅತಿ ಹೆಚ್ಚು ಆಟೋ ಚಾಲಕರು ಮತ್ತು ವಾಹನದ ಮಾಲೀಕರುಗಳು, ಚಾಲಕರುಗಳು ಹೆಚ್ಚು ಸಂಘಟನೆಗಳು ಸಂಘಟಿಸ್ತಾರೆ. ಅದರ ಜೊತೆಗೆ ಇದು ವಿಭಿನ್ನವಾದಂಥದ್ದು. APJ ಅಬ್ದುಲ್ ಕಲಾಂ ಅಭಿಮಾನಿಗಳ ಬಳಗ, ಚಾಮುಂಡೇಶ್ವರಿ ಬೀದಿ ಬದಿಯ ಹಣ್ಣು ಮತ್ತು ತರಕಾರಿ ವ್ಯಾಪಾರಿಗಳ ಸಂಘದವರು ಮಾಡ್ತಾ ಇರ್ತಕ್ಕಂಥದ್ದು. ಅಬ್ದುಲ್ ಕಲಾಂ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದರೆ ಈಗ ಮರಿತಾ ಇದ್ದೀವಿ ಕೆಲವರು. ಅಬ್ದುಲ್ ಕಲಾಂ ಯಾರು ಅಂತ ಕೇಳುವಂಥ ಮಟ್ಟಕ್ಕೆ ಯುವ ಪೀಳಿಗೆ ಬಂದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದಲ್ಲ. ಆದರೆ ಅಬ್ದುಲ್ ಕಲಾಂ ಅವರು ಬಡತನದಲ್ಲೇ ಹುಟ್ಟಿ ಈ ರಾಷ್ಟ್ರದ ಅಧ್ಯಕ್ಷರಾಗಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಒಬ್ಬ ವಿಜ್ಞಾನಿಯಾಗಿ ಎಂದೂ ಕೂಡ ಯಾವುದೇ ಹುದ್ದೆಯನ್ನು ಬಯಸದೆ ತನ್ನಿಷ್ಟದಂತೆ ತಾನು ಏನನ್ನ ಮಾಡಬೇಕು ಅನ್ನೋಂಥ ಒಂದು ಕಾರ್ಯವನ್ನು ಮಾತ್ರ ಮಾಡ್ತಾ ಹೋಗಿದ್ರೆ ಹೊತ್ತು ಯಾವತ್ತೂ ಹುದ್ದೆಯನ್ನು ಅಲಂಕರಿಸಿದಂಥವ್ರಲ್ಲ. ಅವರೊಂದು ಕನಸನ್ನು ಕಂಡಿದ್ರು. ಮೊದಲು ವಿಷನ್ 2020 ಅಂತ ಹೇಳ್ತಾರೆ. ಆ ವಿಷನ್ 2020 ಮತ್ತು ಪುರಾ ಅನ್ನೋಂಥ ಒಂದು ಯೋಜನೆ. ಚಾಲಕರು, ಮಾಲೀಕರು, ಲಾರಿ ಮಾಲೀಕರು, ವ್ಯಾನ್ ಮಾಲೀಕರು, ರಸ್ತೆ ಬದಿ ವ್ಯಾಪಾರಿಗಳು, ಇವರು ಸಂಘಟಿತರಾಗಿ ಈ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಯಾರೋ ಶ್ರೀಮಂತರು ಈ ಥರ ಮಾಡ್ತಾ ಇಲ್ಲ, ಯಾರು ಹೆಚ್ಚು ವ್ಯಾಪಾರ ಮಾಡುವಂಥ ಅಂಗಡಿ ಮಾಲೀಕರು ಮಾಡ್ತಾ ಇಲ್ಲ. ಅವ್ರು ಸಹಾಯ ಮಾಡ್ತಾ ಇರ್ಬೋದು. ಹೆಚ್ಚು ಈ ಸಂಘಟನೆಯನ್ನು, ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ, ಹೆಚ್ಚು ಕನ್ನಡ ಅಭಿಮಾನವನ್ನು ಬೆಳೆಸ್ತಾ ಇರುವಂಥವ್ರು ಈ ಸಂಘಟಿತ ವರ್ಗದವರು. ಈ ನೆಲ, ಜಲ, ನಮ್ಮ ಭಾಷೆಯನ್ನು ಕಾಪಾಡ್ತಿರುವಂಥ ಎಲ್ಲ ರಕ್ಷಣಾ ವೇದಿಕೆಗಳು, ಇವತ್ತು ಎಲ್ಲ ಬಣ ಸುಮಾರು 10 ರಕ್ಷಣಾ ವೇದಿಕೆಗಳು, ಕನ್ನಡ ರಕ್ಷಣೆಗಳು ಈ ರಾಜ್ಯದಲ್ಲಿ ಹುಟ್ಟಿದ್ದಾವೆ. ಎಲ್ಲರ ಉದ್ದೇಶನೂ ಕೂಡ ಕರ್ನಾಟಕದ ಜಲ ರಕ್ಷಣೆ ಮಾಡಬೇಕು, ನೆಲ ರಕ್ಷಣೆ ಮಾಡಬೇಕು, ನಮ್ಮ ಹೋರಾಟವನ್ನು ಮಾಡಬೇಕು, ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ನಿರಂತರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಈ ರಾಜ್ಯೋತ್ಸವಗಳನ್ನ ಬೆಳಗಾಮಲ್ಲೋ, ಕಲಬುರಗಿಲ್ಲೋ, ಚಾಮರಾಜನಗರದಲ್ಲೋ, ಕೋಲಾರದಲ್ಲಿ ಮಾಡ್ತಾ ಇಲ್ಲ. ನಾವು ಹೆಚ್ಚು ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ರೆ ಇದು ತುಂಬ ಅರ್ಥಪೂರ್ಣವಾಗಿದೆ. ಹೆಚ್ಚು ಕನ್ನಡವನ್ನು ಬೆಳೆಸಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡ ನಾಡು ನುಡಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ಹೇಳ್ತಾ ಸಮಯದ ಭಾವದಿಂದ ಹೆಚ್ಚು ಅಬ್ದುಲ್ ಕಲಾಂ ಸಂಘದವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ದೇಶದ ಭದ್ರತೆ ಹಾಗೂ ಜನಸಾಮಾನ್ಯ ಭದ್ರತೆಗಾಗಿ ನಾವು ಯಾವಾಗಲೂ 24/7 + 365 ಡೇಸ್ ರೆಡಿಯಾಗಿ ಇರ್ತೀವಿ ಅಂತ ಒಂದು ಇದು ಮೆಸೇಜ್ ಕೊಡುತ್ತಾ ಭಾಷಣ